ನಮಸ್ಕಾರ ವೀಕ್ಷಕರೇ. ಇಷ್ಟೋ ಸಲ ನಾವು ಅನ್ಕೊಂಡಿದ್ದು ನಡೆಯೋದಿಲ್ಲ. ನಾವು ಅನ್ಕೊಂಡಿದ್ದೇನು ಸೈಂಟಿಸ್ಟ್ಗಳು ಅನ್ಕೊಂಡಿದ್ದು ಕೂಡ ಮುಂದೆ ಹಾಕುವಂತ ಚಾನ್ಸಸ್ ಇರುತ್ತೆ. ನಾವು ಕಣ್ಮುಂದೆ ನೋಡಿರ್ತೀವಿ, ಈ ತರ ನಡಿಬಹುದು ಅನ್ಕೊಂಡಿರ್ತೀವಿ, ಅದು ಚಮತ್ಕಾರದ ರೀತಿ ಮಾಯ ಆಗ್ಬೋದು, ಇಲ್ಲ ಮುಂದಕ್ಕೆ ಹೋಗ್ಬೋದು ಅಂತ ಚಾನ್ಸಸ್ ಎಷ್ಟೆಷ್ಟು ಇದೆ. ಅದರಲ್ಲಿ ಇದು ಕೂಡ ಒಂದು. ನಾನು ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ ಪೇಪರ್ ಅಲ್ಲಿ, 15 ದಿನಗಳ ಕಾಲ ಸೂರ್ಯನಿರಲ್ಲ. ಇದು ಬಂದು 27 ಸೆಪ್ಟೆಂಬರ್ 2015 ಈ ಟೈಮ್ ನಲ್ಲಿ ಹಾಕಿರುವಂತದ್ದು ನ್ಯೂಸ್ ಪೇಪರ್ ಅಲ್ಲಿ. 27ನೇ ತಾರೀಕು ಸೆಪ್ಟೆಂಬರ್ 2015 ಅವ್ರು ಹೇಳಿದ್ದೇನು, ಕೆಲವೊಂದು ಸಲ ವೆಬ್ಸೈಟ್ ಗಳಲ್ಲಿ ಆರ್ಟಿಕಲ್ ಗಳಲ್ಲಿ ಇಂಥ ವಿಷಯ ಓಡಾಡ್ಬಿಡುತ್ತೆ, ಅದನ್ನೇ ಮೆನ್ಷನ್ ಮಾಡಿ ಹೇಳ್ತಾರೆ ನೋಡಿ. ಕಳೆದ ಕೆಲವು ದಿನಗಳಿಂದ ಇಂಥ ಒಂದು ಸುದ್ದಿ ಹಲವು ವೆಬ್ಸೈಟ್ ಗಳಲ್ಲಿ ಪ್ರತ್ಯಕ್ಷವಾಗಿತ್ತು. ಆದ್ರೆ ಅದನ್ನು ನಂಬುವುದೋ ಬಿಡೋದು ಅನ್ನೋದು ಜಿಜ್ಞಾಸೆ ಉಂಟಾಗಿತ್ತು. ಆದ್ರೆ ಅದು ಇದೀಗ ಅಮೆರಿಕದ ಬಾಹ್ಯಾಕಾಶ ಅಧ್ಯಯನ ಸಂಸ್ಥೆ ನಾಸಾನವರು ದೃಢಪಡಿಸಿದ್ದಾರೆ. ಏನಂತ, 2015 ನವೆಂಬರ್ 15 ಭಾನುವಾರ ಬೆಳಗ್ಗೆ 3 ಗಂಟೆಯಿಂದ ನವೆಂಬರ್ 30 ಸೋಮವಾರ ಸಂಜೆ 4:15 ತನಕ ಕತ್ತಲೆ ಭೂಮಿನ ಆವರಿಸುತ್ತೆ ಅಂತ ನಾಸಾನವರು ಹೇಳಿದ್ರು, ನಾಸಾ ವಿಜ್ಞಾನಿಗಳು. ಈ ಹಿನ್ನೆಲೆಯಲ್ಲಿ ಇದರ ಮೂಲ ಪತ್ತೆ ಹಚ್ಚಲು ನಾಸಾ ಈಗಾಗಲೇ ಹಲವು ಕಾರ್ಯಗಳನ್ನು ಕೈಗೊಂಡಿದೆ. ಈ ಅವಧಿಯನ್ನು ವಿಜ್ಞಾನಿಗಳ ನವೆಂಬರ್ ಬ್ಲಾಕ್ಔಟ್ ಎಂದು ಕರೆದಿದ್ದಾರೆ. ಖುದ್ದಾಗಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರಿಂದ ನೇಮಕಗೊಂಡಿರುವ ನಾಸಾ ಮುಖ್ಯಸ್ಥ ಚಾರ್ಲ್ಸ್ ಬೋಲ್ಟನ್ ಅವರು ಈ ಕುರಿತಂತೆ 1,000 ಪುಟಗಳ ವರದಿಯನ್ನು ಬಿಡುಗಡೆ ಮಾಡಿದ್ದು, ಈ ಕತ್ತಲೆ ಬಗ್ಗೆ ಸುದೀರ್ಘ ವಿವರಣೆಯನ್ನು ಶ್ವೇತಭವನಕ್ಕೆ ತಲುಪಿಸಿದ್ದಾರೆ. ಒಟ್ಟಾರೆ ಈಗ 15 ದಿನಗಳ ಕತ್ತಲೆ ಎದುರಿಸಲು ಪ್ರಪಂಚ ಸಿದ್ಧವಾಗಿರಬೇಕು. ಇದು ಸುಳ್ಳೋ ನಿಜವೋ ಎಂಬ ಸಂದೇಹವು ಎಲ್ಲರಲ್ಲೂ ಮೂಡುವುದು ಸಹಜವೇ. ಆದ್ರೆ ಪ್ರಕೃತಿ ಏನು ಆಗಬಹುದು ಎಂಬುದನ್ನು ಅಲ್ಲೆಗೆಳೆಯುವಂತಿಲ್ಲ. ನಿಜಕ್ಕೂ ಕತ್ತಲೆ ಆಗಿಯೇ ಬಿಟ್ಟರೆ ಮುಂದಿನ ಪರಿಸ್ಥಿತಿ ಏನು ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿಬಿಟ್ಬಿಟ್ಟಿದ್ದಾರೆ. ಇದು ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿರುವಂತಹ ಒಂದು ಆರ್ಟಿಕಲ್. ನಾನು ಮೊದಲು ಹೇಳಿದಾಗೆ ಇದು ಬಂದು 2015 27 ಸೆಪ್ಟೆಂಬರ್ ಅಲ್ಲಿ ಪಬ್ಲಿಷ್ ಆಗಿರುವಂತಹ ಒಂದು ಆರ್ಟಿಕಲ್. 2015 ನವೆಂಬರ್ ಅಲ್ಲಿ 15 ದಿನಗಳ ಕಾಲ ಕತ್ತಲು ಆವರಿಸುತ್ತೆ ಅಂತ ಬರೆದಿದ್ರು. ನನಗೂ ಗೊತ್ತಿರ್ಲಿಲ್ಲ. ಫೇಸ್ಬುಕ್ ಅಲ್ಲಿ ನಾನು 15 ವರ್ಷ ಮುಂಚೆ ಶೇರ್ ಮಾಡಿದ್ದಂತ ವಿಷಯಗಳು ಇವತ್ತು ನನಗೆ ಪಾಪಪ್ ಆಗಿದ್ದಕ್ಕೆ ನಾನು ರೀಸೆಂಟ್ ಆಗಿ ನೋಡಿದೆ. ಈ ತರ ನಾನೇ ಶೇರ್ ಮಾಡಿದ್ದೀನಿ ಅನ್ನೋ ಕನ್ಫ್ಯೂಷನ್ ನನಗೆ ಕ್ರಿಯೇಟ್ ಆಗೋಯ್ತು. ಯಾಕೆಂದ್ರೆ 15 ದಿನಗಳ ಕಾಲ ಸೂರ್ಯ ಇರಲ್ಲ ಅಂತ ಅವಾಗಲೇ ನಾಸಾನವರು ಕೂಡ ಪ್ರಿಡಿಕ್ಟ್ ಮಾಡಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಕಾಲಜ್ಞಾನಿಗಳು ಒಂದು ಪ್ರಿಡಿಕ್ಟ್ ಮಾಡಿದ್ರು 7 ದಿನಗಳ ಕಾಲ ಕತ್ತಲು ಭೂಮಿನ ಆವರಿಸುತ್ತೆ ಅಂತ. ಇಲ್ಲಿ ನಾಸಾ ಅವರು ಕೂಡ ಪ್ರಿಡಿಕ್ಟ್ ಮಾಡಿದ್ರು 2015 ನವೆಂಬರ್ ಅಲ್ಲಿ ಕತ್ತಲೆ ಆವರಿಸುತ್ತೆ ಅಂತ. ಆದ್ರೆ ಆಗೇನೂ ಆಗ್ಲಿಲ್ಲ. ಕೆಲವೊಂದು ಸಲ ಅದೇ ಹೇಳಿದ್ದು, ಚಮತ್ಕಾರದ ರೀತಿ ಆಗುವಂತದ್ದು ಸಂಭವ ಏನಿರುತ್ತೆ ಅದು ಮುಂದೆ ಹೋಗ್ಬೋದು, ಇನ್ನ ಎಷ್ಟೋ ಸಲ ಬೇಗ ಆಗೋಗ್ಬಿಡ್ಬೋದು. ಪ್ರಾರ್ಥನೆ ಅನ್ಕೋಬಹುದು, ಇಲ್ಲ ಯಾವ್ದಾದ್ರು ನಮಗ್ ಗೊತ್ತಿಲ್ಲದೆ ಇರೋ ಅಗೋಚರ ಶಕ್ತಿಗಳು ಮಾಡ್ತಾ ಇರಬಹುದು ಅಂತಾನು ಹೇಳ್ಬೋದು. ಅದನ್ನೇ ಬ್ಲಾಕ್ ಔಟ್ ಡೇ ಅಂತ ಕರೆದ್ರು, ಬ್ಲಾಕ್ ಔಟ್ ನವೆಂಬರ್ ಅಂತ ಕರೆದಿದ್ರು. ಈಗ ಆಲ್ರೆಡಿ ಬ್ಲಾಕ್ ಔಟ್ ಡೇ ಬರುತ್ತೆ ಅಂತ ಕಾಯ್ತಾ ಇದೀವಿ. ಎಷ್ಟೋ ಜನ ಇದಕ್ಕೆ ಉತ್ತರಗಳನ್ನ ಹುಡ್ಕೋ ಕೆಲಸ ಮಾಡ್ತಾ ಇದೀವಿ, ಇನ್ನ ಉತ್ತರಗಳು ಸಿಕ್ಕಿಲ್ಲ. 2012 ಆಗ್ಬೇಕಾಗಿದ್ದು ಆಗ್ಲಿಲ್ಲ, 2014 ಆಗ್ಬೇಕಾಗಿದ್ದು ಆಗ್ಲಿಲ್ಲ, 2015 ಆಗ್ಬೇಕಾಗಿದ್ದು ಆಗ್ಲಿಲ್ಲ. ಎಷ್ಟೋ ವಿಷಯಗಳು ಆಗ್ಲಿಲ್ಲ ಅಂದಾಗ ಆಗೋಲ್ಲ ಅಂತಾನೆ ಅನ್ಸೋದು. ಕೊನೆಗೆ ನಮಗೆ ನಂಬಿಕೆ ಅನ್ನೋದೇ ಹೊರಟೋಗುತ್ತೆ. ಅಂತ ಟೈಮಲ್ಲಿ ಈ ಸನ್ನಿವೇಶ ನಡೆಯುತ್ತೆ. ಇದಕ್ಕೆ ಎಕ್ಸಾಂಪಲ್ ಆಗಿ ನೋಹಾಸ್ ಆರ್ಕ್ ಅಂತ ಒಂದು ಫಿಲಂ ಬಂದಿತ್ತು, ನೋಡಿರ್ಬೇಕು ನೀವೆಲ್ಲ. ಅದು ಹೆಚ್ಚು ಕಡಿಮೆ ನಮ್ಮ ಮತ್ಸ್ಯ ಪುರಾಣದ ತರಾನೇ ಇದೆ ಕತೆ. ಒಂದು ಊರಲ್ಲಿರೋನು ಒಂದು ಡ್ಯಾಮ್ ಒಡೆದೋಗುತ್ತೆ, ಅದಕ್ಕೋಸ್ಕರ ಅವನೊಂದು ಬೋಟ್ನ ರೆಡಿ ಮಾಡುವಂತ ಅಶರೀರವಾಣಿ ಒಂದು ಅವನ ಕಿವಿಗೆ ಬಂದು ಕೇಳಿಸ್ಕೊಂಡು ಅವನು ರಿಪೀಟೆಡ್ಲಿ ಹೇಳ್ತಾ ಇದೆ ಅಂತ ಒಂದು ಬೋಟನ್ನ ಸಿದ್ಧ ಮಾಡ್ತಾ ಹೋಗ್ತಾನೆ. ಮಳೆ ಬಂತು, ಜನ ಎಲ್ಲ ನೋಡ್ತಾ ಇದಾರೆ ಇದ್ರಿಂದ ಡ್ಯಾಮ್ ಹೊಡೆದೋಗುತ್ತಾ ಅಂತ. ಎಲ್ಲ ಬನ್ನಿ ಬೋಟ್ ಹತ್ಬಿಡಿ ಅಂತ ಅವನ್ನೆಲ್ಲಾನು ಕರೆಯಕ್ ಶುರು ಮಾಡ್ದ. ಆದ್ರೆ ಜನ ಯಾರು ಹೋಗ್ಲಿಲ್ಲ. ಮಳೆ ಬಂತು, ಹೊರಟೋಯ್ತು. ಒಂದ್ ಮಂಡಿ ತನಕ ನೀರ್ ಬಂದಿತ್ತು ಅನ್ಕೊಳ್ಳಿ. ಜನ ಎಲ್ಲ ಅವನ್ನ ನೋಡಿ ನಗೋದಕ್ ಶುರು ಮಾಡಿದ್ರು. ಏನ್ ಬೊಗಳೆ ಬಿಟ್ನಪ್ಪ, ದೇವ್ರು ಬಂದು ಇವ್ರಿಗೆ ಹೇಳ್ಬಿಟ್ಟಿದ್ನ ಹೀಗೆ ಅನ್ನೋ ರೀತಿ ಜನ ಆಡ್ಕೊಂಡ್ರು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಮತ್ತೆ ಅದೇ ರೀತಿ ಮಳೆ ಬಂತು, ಅವಾಗ್ಲೂ ಡ್ಯಾಮ್ ಹೊಡೆದೋಗ್ಲಿಲ್ಲ. ಜನ ಇವನ್ನ ಹುಚ್ಚ ಅನ್ಕೊಂಡ್ರು, ಮತ್ತೆ ಅದೇ ರೀತಿ ಆಯ್ತು. ಅದೇ ರೀತಿ 3-4 ವರ್ಷ ರಿಪೀಟ್ ಆಯ್ತು. ಜನ ಎಲ್ಲ ಕಾಯ್ತಾ ಇದ್ರು, ಇವ್ನು ಮಾಡಿರೋ ಬೋಟ್ ಯೂಸ್ ಆಗುತ್ತಾ. ಕೆಲವೊಬ್ರು ನಂಬಿಕೆ ಇರೋರು ಮಾತ್ರ ಅವನ ಬೋಟ್ನ ಹತ್ತಿ ಕಾಯ್ತಾ ಇದ್ರು. ಲಾಸ್ಟ್ಗೆ ಅವನು ಬೋಟ್ ಮಾಡಿ ಒಂದು 8 ವರ್ಷ ಆದ್ಮೇಲೆ ಮಳೆ ಅನ್ನೋದು ಬಂತು, ಡ್ಯಾಮ್ ಹೊಡೆದೋಯ್ತು. ಆಗ ಜನಕ್ಕೆ ಗೊತ್ತಾಯ್ತು. ಗಾಬರಿನಲ್ಲಿ ಎಲ್ಲ ಹೋಗಿ ಎಷ್ಟೋ ಜನ ಹತ್ಕೊಂಡ್ರು, ಇನ್ನು ಉಳಿದವ್ರು ಹೋದ್ರು. ಮತ್ಸ್ಯ ಪುರಾಣದಲ್ಲೂ ಅದೇ ರೀತಿ ಕಥೆ ಇದ್ದಿದ್ದು. ಒಂದು ಪ್ರವಾಹ ಅನ್ನೋದು ಬರುತ್ತೆ,
ನಿನಗ್ ಬೇಕಾದಂತ ಋಷಿ ಮುನಿಗಳು, ಜ್ಞಾನಿಗಳು, ಪಂಡಿತರು, ಇನ್ನ ಪ್ರಾಣಿಗಳು, ದವಸ ಧಾನ್ಯ ಏನೇನ್ ಬೇಕು ಎಲ್ಲಾನು ಈ ಬೋಟಲ್ಲಿ ಸೇರಿಸು, ನಾನು ಅದನ್ನ ಒಂದು ದಡ ಸೇರಿಸೋ ಕೆಲಸ ಮಾಡ್ತೀನಿ ಅನ್ನೋದು ಮತ್ಸ್ಯ ಪುರಾಣದ ಕತೆ. ಅದೇ ರೀತಿ ಆದ್ರೆ ಈಗಲೇ ನಡಿಬೇಕು ಅಂತ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ನೋಹಾ ಸಾರ್ ಕೇಳಿದೆ ನಾನು. ಅದು ಹಾಗೆ ಆಗುತ್ತೆ 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 ಅಂತ ಕಾಯ್ದ್ರು, 8 ವರ್ಷ ಆಗ್ಲಿಲ್ಲ, 8ನೇ ವರ್ಷ ಆಗೋಯ್ತು. ಅದೇ ರೀತಿ ಎಲ್ಲಾ ಕಡೆ ಈ ತರ ನ್ಯೂಸ್ಗಳು ಆಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಕಾಯ್ತಾ ಇದೀವಿ. ಬಟ್ ಯಾವ್ದೂ ಕೂಡ ನಡೀತಾ ಇಲ್ವಲ್ಲ. ಎಷ್ಟೋ ಜನಕ್ಕೆ ನಂಬಿಕೆ ಅನ್ನೋದೇ ಹೊರಟೋಗ್ಬಿಡುತ್ತೆ ಅದ್ರ ಮೇಲೆ. ಅಯ್ಯೋ ಇದೆಲ್ಲ ನಡೆಯುತ್ತೋ ಇಲ್ವೋ, ಬೋರ್ಡೆ ಬಿಡಪ್ಪ ಅನ್ಸ್ಬಿಡುತ್ತೆ. ಬಟ್ ಯಾವುದೋ ಒಂದು ಟೈಮಲ್ಲಿ ಅದೆಲ್ಲ ನಡೆಯುತ್ತೆ. ಬಟ್ ಕಾಯ್ಬೇಕು. ಯಾವಾಗ ಗೊತ್ತಿಲ್ಲ. ಅದು ಕೂತ್ರ ಗೊತ್ತಿಲ್ಲದೆ ಇರೋ ಶಕ್ತಿ, ಅಗೋಚರ ಶಕ್ತಿ ಅಂತೀವಲ್ಲ, ಅಂಥದ್ದೇ ಕೊಡಬೇಕು. ಇದೊಂದು ಆರ್ಟಿಕಲ್ 15 ವರ್ಷದ ಮುಂಚೆ, ಇದೊಂದು ಆರ್ಟಿಕಲ್ 10 ವರ್ಷದ ಮುಂಚೆನೆ ಬಂದಿರುವಂತದ್ದು. ನಾನು ಅದಕ್ಕೆ ರೀಕಾಲ್ ಮಾಡಿ ಹೇಳ್ತಾ ಇದ್ದೀನಿ. ಆವಾಗ ನನಗಿನ್ನ ಕಾಲಜ್ಞಾನ ಇದೆಲ್ಲ ಅಷ್ಟೊಂದು ಗೊತ್ತಿಲ್ಲ ಬಿಡಿ. ಆದ್ರೂ 10 ವರ್ಷದ ಮುಂಚೆನೆ ನಾಸಾನವರು ಪ್ರೆಡಿಕ್ಟ್ ಮಾಡಿದ್ರು 15 ದಿನಗಳ ಕಾಲ ಸೂರ್ಯ ಇರಲ್ಲ ಅನ್ನೋದನ್ನ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಜ್ಞಾನಿಗಳು ಬರೆದಿದ್ದು, ಇವರು ಪ್ರೆಡಿಕ್ಟ್ ಮಾಡಿದ್ದು ಹೆಚ್ಚು ಕಡಿಮೆ ಮ್ಯಾಚ್ ಆಗ್ತದೆ. ಬಟ್ ವೇರಿಯೇಷನ್ ಇರಬಹುದು. ಯಾವಾಗ ಆಗುತ್ತೆ ಕಾಯ್ದು ನೋಡ್ಬೇಕು. ನಾವು ಬದುಕಿರೋದ್ರೊಳಗೆ ಆಗುತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ಎಲ್ಲರಿಗೂ ಹುಟ್ಟುತ್ತೆ. ಎಷ್ಟೋ ಜನಕ್ಕೆ ಹುಟ್ಬಿಡುತ್ತೆ. ನಾನು ರೀಸೆಂಟ್ ಆಗಿ ನೋಡಿದ್ದೆ, ನನ್ಗೆ 70 ವರ್ಷ ಸರ್, ನಾನು ಬದುಕಿರೋದ್ರೊಳಗೆ ಇದೆಲ್ಲ ಆಗುತ್ತಾ, ಇಲ್ಲ ನಾನು ಖುಷಿಯಾಗಿ ಬದುಕ್ಬೋದಾ ಅಂತ. ಇರೋ ಅಷ್ಟು ದಿನ ಖುಷಿಯಾಗಿ ಬದುಕಿ, ಯಾವಾಗ ಬೇಕಾದ್ರೂ ಆಗ್ಬೋದು. ಅದನ್ನ ಎದುರಿಸೋದಕ್ಕೆ ಧೈರ್ಯ ಇದ್ರೆ ಸಾಕು, ಸಿದ್ಧತೆ ಮಾಡ್ಕೊಂಡಿದ್ರೆ ಸಾಕು. ಬಿಡಪ್ಪ ಏನೇ ಬಂದ್ರು ನಾನು ಎದುರಿಸ್ತೀನಿ, ಎಲ್ಲೋದ್ರೂ ನಾನು ಬದುಕೋತೀನಿ ಅನ್ನೋ ಒಂದು ಧೈರ್ಯ ನಿಮ್ಮಲ್ಲಿದ್ರೆ ಯಾವ್ದನ್ ಬೇಕಾದ್ರೂ ಎದುರಿಸ್ಬೋದು. ಆರ್ಟಿಕಲ್ಗಳು ಬರ್ತಾ ಇರುತ್ತೆ, ಕಾಲಜ್ಞಾನಿಗಳ ಹೇಳಿರೋ ವಿಷಯಗಳು ಕಣ್ಮುಂದೆ ಇರುತ್ತೆ. ಇನ್ನೇನು ನಡೆದೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನಡೀದೇನು ಇರಬಹುದು, ಯಾವುದೋ ಒಂದು ಶಕ್ತಿ ಬಂದು ಕಾಪಾಡಿರ್ಬೋದು. ಬಟ್ ಮುಂದೆ ನಡೀಬಹುದು. ಅಂತ ಸಂದರ್ಭದಲ್ಲೂ ನಾವು ಆಗ್ಬೇಕಾಗಿರೋದು ಏನು, ಎಲ್ಲಾನು ಎದುರಿಸಿ ಒಂದ್ ಇರುವೆ ತರ ಬದುಕೋದನ್ನ ಕಲಿಬೇಕು. ಇರುವೆ ಏನು, ಇಲ್ಲೆಲ್ಲೋ ಆಹಾರ ಸಿಗ್ತಾ ತಗೊಂಡೋಗಿ ಎಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ, ಬೇಕಾದಷ್ಟು ಚಿಂತೆ ಇರುತ್ತೆ. ಒಂದು ದಿನ ನೀರು ಬಂದು ಕೊಚ್ಕೊಂಡು ಹೊರಟೋಯ್ತು, ಇರುವೆ ಇಲ್ಲಿದ್ದು ಗೂಡು ಇಲ್ಲಿಂದ ಒಂದ್ 2 ಕಿಲೋಮೀಟರ್ ದೂರ ಹೋಗಿ ಒಂದೇ ಒಂದು ಇರುವೆ ಉಳ್ಕೊಳ್ತು, ಮತ್ತೆ ಆ ಇರುವೆ ಏನ್ ಮಾಡುತ್ತೆ, ಅಲ್ಲೇ ಅದ್ರ ಪ್ರಪಂಚ ಕಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆ ರೀತಿ ನಾವು ಬದುಕಬೇಕಾಗತ್ತೆ. ಇರೋದೆಲ್ಲ ಹೋಯ್ತಾ, ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಿಡಪ್ಪ ನಾನು ಮತ್ತೆ ಹೊಸ ಪ್ರಪಂಚ ಕಟ್ಕೋತೀನಿ, ನನಗೆ ಆ ಶಕ್ತಿ ಇದೆ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದು ನಮ್ಮನ್ನು ಕಾಪಾಡುತ್ತೆ. ಸೂರ್ಯ ಇರಲ್ಲ, ಯುದ್ಧ ನಡೆಯುತ್ತೆ, ಇನ್ನೊಂದಾಗುತ್ತೆ, ಎಲ್ಲ ಆಗ್ಲಿ, ಬಟ್ ಅದನ್ನ ಎದುರಿಸುವಂತ ಧೈರ್ಯ, ಸಿದ್ಧತೆ ಎರಡಿದ್ರೆ ಸಾಕು. ಏನ್ ಬೇಕಾದ್ರೂ ಎದುರಿಸ್ಬೋದು. ನಮ್ಮ ಹತ್ರ ಇರೋ ಬರೋದೆಲ್ಲ ಹೋದ್ರು ನಾನು ಮತ್ತೆ ಅದನ್ನ ಗಳಿಸ್ತೀನಿ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಆ ಸ್ಥೈರ್ಯ ನಮ್ಮನ್ನು ಕಾಪಾಡುತ್ತೆ. ಅಂಥದ್ದು ನಾವು ರೂಢಿಸ್ಕೋಬೇಕು ಅಷ್ಟೇ. ನಮಗ್ ಬೇಕಾಗಿರೋದು ಏನು ಬೇಕಾದ್ರೂ ಬರ್ಲಿ, ಏನು ಬೇಕಾದ್ರೂ ಆಗ್ಲಿ, ಪ್ರಪಂಚದಲ್ಲಿ ನಾನು ಎದುರಿಸ್ತೀನಿ, ಸಿದ್ಧತೆ ನಾನು ಆಗಿದ್ದೀನಿ. ಮನಸ್ಪೂರ್ವಕವಾಗಿ ಸಿದ್ಧತೆ ಆಗಿ ಸಾಕು. ನಿಮ್ಗೆ ದುಡ್ಡು ಬೇಕು, ಇನ್ನೊಂದು ಬೇಕು, ಬಂಕರ್ ಬೇಕು ಅನ್ನೋದಕ್ಕಿಂತ ನಿಮ್ಮನ್ನ ಕಾಪಾಡೋ ಕೆಲಸ ಯಾರು ಮಾಡ್ಬೇಕು ಅವ್ರು ಮಾಡ್ತಾರೆ. ನಾವು ಸಿದ್ಧ ಆಗಿದ್ದೀವಿ ಅನ್ಸಿದ್ದಿನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇರುವಾಗ ಖುಷಿಯಾಗಿ ಅನುಭವಿಸಿ, ಆಗೋದೆಲ್ಲ ಆಗ್ತಾ ಇರ್ಲಿ. ಬಟ್ ಆಗೋದಂತೂ ಹಾಗೆ ಆಗುತ್ತೆ. ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ, ಧೈರ್ಯವಾಗಿ ಬದುಕೋದನ್ನ ಕಲ್ತ್ಕೊಳ್ಳಿ ಅಷ್ಟೇ. ಇನ್ನ ಈ ತರದ ವಿಷಯಗಳು ಇದ್ದೇ ಇರುತ್ತೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಸಿಗ್ತೀನಿ ಬೇರೆ ಬೇರೆ ವಿಷಯಗಳ ಜೊತೆ. ಥ್ಯಾಂಕ್ ಯು, ಗುಡ್ ಬೈ.